ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣಾರ್ಥಿ. ನಿನ್ನೆಯವರೆಗೆ ಯಮದ 5 ತತ್ವಗಳನ್ನು ತಿಳ್ಕೊಂಡಿದ್ದೀರಿ. ನಿಯಮಾಂಗಗಳನ್ನು ತಿಳ್ಕೊಳ್ಳೋಕೆ ಮುಂಚೆನೆ ಒಂದು ವಿಷಯವನ್ನು ನಿಮ್ಮ ಗಮನಕ್ಕೆ ತರಬೇಕು. ಯಮ ಮತ್ತು ನಿಯಮಗಳ ನಡುವೆ 32ನೇ ಸೂತ್ರ ಅಂತ ಅಂದ್ಕೊಂತೀನಿ. ದೇಶ, ಕಾಲ, ಸಮಯ, ಅನವಚ್ಛಿನ್ನವಾದಂತಹ ಮಹಾವ್ರತ, ಸಾರ್ವಭೌಮ ವ್ರತ ಅಂತ ತಿಳ್ಕೊಂಡು ಈ ಯಮಾಂಗಗಳಿಗೆ ಕರೆದಿದ್ದಾರೆ. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ ಏನಿದೆಯಲ್ಲ, ಅದು ಆ 5 ಸಾರ್ವಭೌಮ ವ್ರತಗಳು. ಅಂದರೆ ವಿಶ್ವದ ಯಾವುದೇ ಭಾಗದಲ್ಲಿ ಯಾವುದೇ ಧರ್ಮದ, ಯಾವುದೇ ಮತ ಪಂಥಗಳ, ಯಾವುದೇ ಸಾಧನ ಕ್ರಮದಲ್ಲಿ ಮಾಡೋದಾದರೂ ಕೂಡ ಅವನು ಈ 5 ತತ್ವಗಳನ್ನು ಅಳವಡಿಸ್ಕೊಂಡ್ರೆ, ಯಾವ ವಯಸ್ಸಲ್ಲಿ ಯಾವ ಸಂದರ್ಭದಲ್ಲಿ ಅಳವಡಿಸ್ಕೊಳ್ತಾರೋ ಗೊತ್ತಿಲ್ಲ. ಒಟ್ಟು ಆನಂದವನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕಾದ್ರೆ, ಯೋಗಿ ಆಗಬೇಕಾದ್ರೆ ಈ 5 ತತ್ವಗಳು ಬೇಕೇ ಬೇಕು. ಇವು 5 ಸಾರ್ವಭೌಮ ವ್ರತಗಳು. ಅಂತರಂಗ ಶುದ್ಧಿಗೆ ಅತ್ಯಂತ ಅಗತ್ಯವಾಗಿ ಬೇಕಾದಂತಹವು ಇವು. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಇನ್ನು ಬಹಿರಂಗ ದೇಹದ ಶುದ್ಧಿಗಾಗಿ ಮತ್ತು ದೇಹದ ಪಳಗಿಸುವಿಕೆಗಾಗಿ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಬೇಕು. ನಾವು ತಪಸ್ಸು ಇರೋದು ಏನೋ ಸಿದ್ಧಿ ಪಡ್ಕೊಂಡು ಅವನು ಹೊರ ತಗೊಂಡು ಇನ್ನೊಬ್ಬರ ಜೊತೆ ಜಗಳ ಆಡೋದು. ಪುರಾಣಗಳು ಬರೆದಿರೋದು, ಪುರಾಣಗಳು ಒನ್ ಸೈಡೆಡ್. ಅವು ಪುರಾಣಗಳೇನದವಲ್ಲ, ಏನು ನೀವೆಲ್ಲ ಸಿನಿಮಾ ನೋಡಿರ್ತೀರಿ, ಭಕ್ತ ಪ್ರಹ್ಲಾದ, ಶ್ರೀನಿವಾಸ ಕಲ್ಯಾಣ, ಆಮೇಲಿಂದ ಸಿರಿಯಾಳ ಶೆಟ್ಟಿದು ಭಕ್ತ ಸಿರಿಯಾಳ, ಇವೆಲ್ಲ ಪುರಾಣಗಳನ್ನು ಆಧರಿಸಿ ತೆಗೆದಿರ್ತಕ್ಕಂಥ ಸಿನಿಮಾಗಳು. ಇಲ್ಲಿ ಬರ್ತದೆ ವರ ಕೇಳೋದು, ವರ ಕೊಡೋದು, ತಪಸ್ಸು ಮಾಡೋದು. ಹಿಂಗಾಗಿ ತಪಸ್ಸು ಅಂತಂದ್ರೆ ಜನರಿಗೆ ಬ್ಯಾಡ ಬಿಡಪ್ಪ ಇದರ ಸಹವಾಸ, ಎಲ್ಲದನ್ನು ಬಿಟ್ಟು ಹೋಗ್ಬೇಕು, ಚಳಿ, ಮಳೆ, ಬಿಸಿಲು, ಬೆಂಕಿ ಮಧ್ಯೆ ನಿಂತ್ಕೋಬೇಕು ಅಂದ್ಕೊಂಡಿರ್ತಾರೆ. ಇಲ್ಲ, ಇದು ಪುರಾಣಗಳನ್ನ ಆಧಾರವಾಗಿಟ್ಕೊಂಡು ಅಥವಾ ಅವುಗಳನ್ನೇ ಬೆನ್ನು ಹತ್ತಿ ಹೋದ್ರೆ ನಮಗೆ ರೂಟ್ ಸಿಕ್ಕಲ್ಲ, ಮಾರ್ಗ ಸಿಕ್ಕಲ್ಲ. ಅದಕ್ಕೆ ಅವೇ ಮತ್ತೆ ಪುರಾಣಗಳು ಏನು ಹೇಳಿದ್ರು ಅಂದ್ರೆ ಗುರು ಬೇಕು, ಗುರು ಬೇಕು ಅಂತ ಹೇಳಿದ್ರು. ಅವರಿಗೆ ಸಮಯ ಇತ್ತು ಬಹಳ, ಆವಾಗ ವಿದ್ಯೆ ಇತ್ತು, ಕಾವ್ಯ ಶಕ್ತಿ ಇತ್ತು, ಬೇರೆ ಬೇರೆ ಉದ್ಯೋಗಗಳೇನೂ ಇರಲಿಲ್ಲ. ಅಂದರೆ ಇತರನ್ನು ಉದ್ಧರಿಸೋದು, ನೊಂದಂತಹವ್ರಿಗೆ ಬೆಂದಂತಹವರು ಇರಲೇ ಇಲ್ಲ ಅವಾಗ. ಯಾಕಂದ್ರೆ ಎಲ್ಲ ಜನಸಂಖ್ಯೆ ತುಂಬ ಕಡಿಮೆ ಇತ್ತು. ಶೋಷಣೆ, ಅದು ಶೋಷಣೆ ಅಂತಾನೆ ಅನಿಸ್ತಿರ್ಲಿಲ್ಲ. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂತಿದ್ರು. ಆಮೇಲೆ ವಿದ್ಯೆ ಇಲ್ದಂತ ಜನ ಇವರು ಸೇವೆ ಮಾಡ್ತಿದ್ರು. ಹೇಗೆ ಮಾಡ್ತಿದ್ರು ಅಂತಂದ್ರೆ ದೇವರು ಅನ್ನೋ ಭಾವದಲ್ಲಿ, ಅವತಾರ ಪುರುಷರು ಅನ್ನೋ ಭಾವದಲ್ಲಿ ಮಾಡ್ತಿದ್ರು. ಹಂಗಾಗಿ ಅವ್ರಿಗೇನು ವಿದ್ಯೆ ಕೊಡಬೇಕು, ಅವ್ರಿಗೆ ಸಾಕ್ಷಾತ್ಕಾರ ಆಗಬೇಕು, ಅದು ಯಾವ ಜನ್ಮಕ್ಕಾಗುತ್ತೋ ಆಗುತ್ತೆ, ಈಗ ಸೇವೆ ಮಾಡಿ ಪುಣ್ಯ ಗಳಿಸೋದು ಅಂತ ಹೇಳಿ ಅವರು ಉನ್ನತ ಸ್ಥಾನದಲ್ಲಿ ಇದ್ಬಿಡ್ತಾ ಇದ್ರು. ಆದರೆ ಅದರಿಂದ ದೊಡ್ಡ ಅಪಾಯ ಆಯಿತು ಮುಂದೆ. ಜಾತೀಯತೆ, ಶೋಷಣೆ, ದಲಿತ ವರ್ಗ ಇದೆಲ್ಲ ನಿರ್ಮಾಣ ಆಯಿತು. ಇನ್ನು ಸ್ತ್ರೀಯರಿಗಂತೂ ಎಲ್ಲಾದರೂ ಎಲ್ಲೋ ಲಕ್ಷಕ್ಕೊಬ್ರು, ಕೋಟಿಗೊಬ್ರು ಪಾರಾಗ್ತಿದ್ರು, ವಿದ್ಯೆ ಗಳಿಸ್ತಿದ್ರು. ರಾಜ್ಕುಮಾರಿಯರು ವಿದ್ಯೆ ಗಳಿಸ್ಕೊಂತಿದ್ರು. ಆದರೂ ಆ ವಿದ್ಯೆ ಆಧ್ಯಾತ್ಮಿಕ ವಿದ್ಯೆ ಆಗಿರ್ಬೇಕು ಅನ್ನೋದೇನಿರಲಿಲ್ಲ. ಏನೋ ದೇಹ ಗಟ್ಟಿ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಕೆಲವು ವಿದ್ಯೆಗಳನ್ನು ಕಲಿಸ್ತಿದ್ರು, ಕೆಲವ್ರಿಗಷ್ಟೇ, ಎಲ್ಲ ರಾಜ್ಕುಮಾರಿಯರಿಗೂ. ಈ ರೀತಿ ಏನೇನೋ ವ್ಯವಸ್ಥೆ ಇತ್ತು. ಹಿಂದಿಂದ ಬಿಟ್ಬಿಡೋಣ. ಈ
ಏನು ನಿಯಮದ 5 ತತ್ವಗಳಿದಾವೆ ಅದನ್ನು ಈಗಿನ ಕಾಲಕ್ಕೆ ಅನ್ವಯ ಮಾಡಿ ನಾವು ತಿಳ್ಕೊಳ್ಬೇಕು. ಯಾವುದೇ ಆಗಲಿ ತತ್ವಜ್ಞಾನ, ಅಧ್ಯಾತ್ಮ ಜ್ಞಾನ, ಧರ್ಮಜ್ಞಾನ ಇವೆಲ್ಲ ಇರೋದು ನಮ್ಮ ದೈನಂದಿನ ಜೀವನವನ್ನು ಸುಧಾರಿಸಿಕೊಂಡು ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋದಕ್ಕೋಸ್ಕರ ಇವಿರ್ತಕ್ಕಂಥದ್ದು. ಪುಸ್ತಕಗಳನ್ನ ಹಿಡ್ಕೊಂಡು ಹೊಡೆದಾಡಕ್ಕಲ್ಲ. ನಮ್ದು ಶ್ರೇಷ್ಠ, ನಿಮ್ಮದು ಕನಿಷ್ಠ, ಆಮೇಲೆ ನಾವು ಜನಸಂಖ್ಯೆ ಹೆಚ್ಚು ಮಾಡಿಕೊಂಡು ನಿಮ್ಮನ್ನು ತುಳಿಬೇಕು. ಇದು ಆಗಿನ ಕಾಲದಾಗ ಇರಲಿಲ್ಲ ನಿಜವಾಗಿ. ಆವಾಗ ಸಣ್ಣ ಸಣ್ಣ ಜನಾಂಗಗಳಿದ್ರೂ ಕೂಡ ಪರಸ್ಪರ ಪೂರ್ವಕವಾಗಿರ್ತಿದ್ವು, ಕೊಳ್ಳು ಕೂಡ ಸಂಬಂಧಗಳಿರ್ತಿದ್ವು. ಆಮೇಲಿಂದ ಅಲ್ಲಿ ಯುದ್ಧಗಳು ರಾಜರ ನಡುವೆ ಇರ್ತಿದ್ವು ಹೊರತು ತತ್ವಜ್ಞಾನಿಗಳು ಋಷಿಗಳ ನಡುವೆ ಅಷ್ಟೊಂದು ಇರ್ತಿರ್ಲಿಲ್ಲ. ಋಷಿಗಳ ಜಗಳ ಅಂತ ಕೇಳೋದು ನಾವು ವಿಶ್ವಾಮಿತ್ರ ವಶಿಷ್ಠನ ಕಾಲಕ್ಕೆ. ವಿಶ್ವಾಮಿತ್ರ ವಶಿಷ್ಠರಿಗಿಂತ ಮುಂಚೆ ಸಾವಿರಾರು ಜನ ಋಷಿಗಳಾಗೋಗಿದ್ದಾರೆ, ಸಾವಿರಾರು ಜನ ಆಗೋಗಿದ್ದಾರೆ, ಲಕ್ಷಾಂತರ ಜನ ಆಗೋಗಿದ್ದಾರೆ. ಬರೀ ಜಗಳದ ಋಷಿಗಳಷ್ಟೇ ನಮಗೆ ಗೊತ್ತಿದೆ. ಜಗಳ ಆಡಲಾರದೆ ಸಂಪ್ರದಾಯಗಳು, ಆಮೇಲೆ ತಾತ್ವಿಕ ಜಿಜ್ಞಾಸೆಗಳು ಇವು ಬೇರೆ ಬೇರೆ ಇದ್ರೂ ಕೂಡ ತಾತ್ವಿಕ ಭಿನ್ನಾಭಿಪ್ರಾಯಗಳು, ಸಾಂಪ್ರದಾಯಿಕ ಭಿನ್ನಾಭಿಪ್ರಾಯಗಳು, ಧಾರ್ಮಿಕ ಮತ್ತೆ ಪಾಂಥಿಕ ಅಂದ್ರೆ ಪೂಜೆ ಮಾಡೋ ಪದ್ಧತಿಗಳು ಬೇರೆ ಇದ್ರು ಪರಸ್ಪರರಲ್ಲಿ ಹೊಂದಾಣಿಕೆ ಇತ್ತು. ಇವಾಗ ಹಿಮಾಲಯದಲ್ಲಿ ಇದೆ ಅದು. ಎಲ್ಲೋ ಕೆಲವರು ಅರೆಬರೆ ಜ್ಞಾನಿಗಳು ಹೊಟ್ಟೆ ಕಿಚ್ಚಿನಿಂದ ಕುದಿತಾ ಇರಬಹುದು, ಇಲ್ಲ ಅಂತೇನಲ್ಲ. ಅಧ್ಯಾತ್ಮ ಜೀವಿಗಳಂದ ಕ್ಷಣಕ್ಕೆ ಎಲ್ಲರೂ ವಿಶಾಲ ಮನೋಭಾವನೆ ಇದ್ರು ಅಂತನೂ ಅಲ್ಲ. ಆದರೆ ಹೆಚ್ಚು ಹೊಂದಾಣಿಕೆ ಮಾಡಿಕೊಂಡು ಪರಸ್ಪರ ತತ್ವಜ್ಞಾನಗಳ ಜೊತೆ ಪ್ರೀತಿಯಿಂದ, ಪರಸ್ಪರ ಸಂಪ್ರದಾಯಗಳ ಜೊತೆ ಪ್ರೀತಿಯಿಂದ ಇದ್ದವರು ಇದ್ರು. ಅದೇ ಮತ್ತೆ ಈಗ ಬರಬೇಕಾಗಿದೆ. ಇವಾಗ ಪ್ರಜಾಪ್ರಭುತ್ವ ಬಂತು ನಮ್ಮ ದೇಶಕ್ಕೆ, ರಾಜಕಾರಣ ಬಿಟ್ಬಿಡೋದು. ಅವರಿಗೆ ನಮ್ದೇನು ಕೆಲಸ ಇದೆಯೋ, ಏನು ಒಂದು ಓಟ್ ಹಾಕೋದು ಅಥವಾ ದೇಶದ ನಿಯಮಗಳಿಗನುಸಾರವಾಗಿ, ಸಂವಿಧಾನದ ನಿಯಮಗಳಿಗನುಸಾರವಾಗಿ ನಾವು ನಡ್ಕೊಳ್ಳೋದು. ಇನ್ನು ಆಧ್ಯಾತ್ಮದ ವಿಷಯ ಬಂದಾಗ, ಸಾಧನಾ ಪಥದಲ್ಲಿ ನಡೆಯುವಾಗ ನಾವು ಹೆಚ್ಚಿನ ಭಿನ್ನ ಭೇದಗಳನ್ನು ಇಟ್ಕೊಳ್ಳಾರದೆ ಪ್ರತಿಯೊಂದು ಸಂಪ್ರದಾಯದಲ್ಲೂ ಪ್ರತಿಯೊಂದು ಧರ್ಮದಲ್ಲೂ ಒಳ್ಳೇದೇನಿದೆಯೋ, ತುಪ್ಪ ಅನ್ನೋ ರೀತಿನಲ್ಲಿ ಅಥವಾ ಕೊಬ್ಬರಿ ಅನ್ನೋ ರೀತಿನಲ್ಲಿ ಎಲ್ಲ ಧರ್ಮದಲ್ಲೂ ಒಳ್ಳೇದಿದ್ದೇ ಇರುತ್ತೆ. ಅದೆಷ್ಟೇ ಜಗಳ ತಂದು ಹಚ್ಚಿದೆ, ಕೊಲೆಗೆ ಕಾರಣವಾಗಿದೆ ಅಂತ ಧರ್ಮಗಳಿದ್ರೂ ಕೂಡ ಅದರಲ್ಲೂ ಏನೋ ಒಳ್ಳೇದಿದೆ. ಬೈಬಲಲ್ಲೂ ಒಳ್ಳೇದಿರುತ್ತೆ, ಕುರಾನಲ್ಲೂ ಏನೋ ಇರಬಹುದು. ಆಮೇಲಿಂದ ಭಗವದ್ಗೀತೆಯಲ್ಲೂ ಅಲ್ಲಿ ಮೇಲ್ನೋಟಕ್ಕೆ ಧರ್ಮಯುದ್ಧ, ಕುರುಕ್ಷೇತ್ರ ಯುದ್ಧ ಅಂತ ನಿಮಗೆ ಕಾಣಿಸಿದ್ರು, ಒಳಗೆ ಆತ್ಮತತ್ವಕ್ಕೆ ಸಂಬಂಧಪಟ್ಟಂಗೆ, ಯೋಗಕ್ಕೆ ಸಂಬಂಧಪಟ್ಟಂಗೆ ಬಹಳ ಇದೆ, ಬಹಳ ಇದೆ. ಉಪನಿಷತ್ತಿನಲ್ಲಂತೂ ಇಡೀ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದ ತತ್ವಜ್ಞಾನ, ಧರ್ಮಜ್ಞಾನ, ಸಾಧನಾ ಪಥಗಳು ಅದು ಉಪನಿಷತ್ತಿನಲ್ಲಿದೆ. ಅದನ್ನು ನಾವು ಹೇಳೋದಲ್ಲ, ಇತರೆ ಮ್ಯಾಕ್ಸ್ ಮುಲ್ಲರ್ ಇರ್ಬೋದು, ಎಮರ್ಸನ್ ಇರಬಹುದು, ಪಾಲ್ ಬ್ರಂಟನ್ ಇರ್ಬೋದು, ಇತರೆ, ಆಮೇಲೆ ಇನ್ನೊಬ್ಬ ನಾನೇಕೆ ಹಿಂದುವಾದೆ ಅಂತ ಬರ್ದೇನೆ, ಏನು ಡೇವಿಡ್ ಫ್ರಾಲಿ, ವಾಮದೇವ ಶಾಸ್ತ್ರಿ ಅಂತ ಹೆಸರಿಟ್ಕೊಂತಾರೆ ಅವ್ರ ಮುಂದೆ. ಅವರು ಈ ವೈದಿಕ ಶಾಸ್ತ್ರದಲ್ಲಿರ್ತಕ್ಕಂತಹ ಅಧ್ಯಾತ್ಮ ಅಂದ್ರೆ ಅವರೆಲ್ಲ ಅಧ್ಯಾತ್ಮವನ್ನು ಗುರುತಿಸಿದ್ದಾರೆ, ಕರ್ಮಕಾಂಡವನ್ನು ಬಿಟ್ಟು ಅಧ್ಯಾತ್ಮ ಜ್ಞಾನವನ್ನು ಗುರುತಿಸಿದ್ದಾರೆ. ಬಸವಣ್ಣವರು ಅದನ್ನು ಮಾಡಿದ್ರು. ಬಸವಣ್ಣವರು ಕೂಡ ವೇದ ಪುರಾಣ ಶಾಸ್ತ್ರಗಳನ್ನ ಸಾರಾಸಗಟಾಗಿ ತಳ್ಳಿ ಹಾಕಲಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸಾರಾಸಗಟಾಗಿ ಬೇಡವೇ ಬೇಡ ಅವು ಅಂದ್ರೆ ಅದು ಸುಟ್ಟುಬಿಡಿ, ಅವನ್ನ ಗುಡಿಗಳನ್ನೆಲ್ಲ ಕೆಡಬಿಡಿ, ಆ ಸಿದ್ಧಾಂತ ಅಲ್ಲ ಬಸವಣ್ಣವ್ರದ್ದು. ನಮ್ಮಲ್ಲಿ ಯಾರದೇ ಆಗಲಿ, ಬುದ್ಧನಾಗಲಿ, ಮಹಾವೀರ ಆಗಲಿ, ಬಸವಣ್ಣ ಆಗಲಿ, ಪತಂಜಲಿಗಳು, ಕಪಿಲ ಋಷಿಗಳು, ಇವರೆಲ್ಲ ಬಹಳ ದೊಡ್ಡವರು. ಆದರೆ ಅವರು ಸಾಕ್ಷಾತ್ಕಾರ ಜೀವಿಗಳು, ಅಂತಿಮ ಸತ್ಯವನ್ನು ಕಂಡಂಥವರು ಇತರೆ ಧರ್ಮಗಳ ಮೇಲೆ ದಾಳಿ ಮಾಡೋದು ಹೇಳಲಿಲ್ಲ. ನಂತರದವ್ರು ಏನು ಬಂದರು, ಅವರು ಪ್ರಕೃತಿ ನಿಯಮನೂ ಇರ್ಬೋದು, ಹೋರಾಟ ನಡಿಬೇಕು ಮಾಯೆಯ ಪ್ರಭಾವದಿಂದ, ಹೋರಾಟವೆಕ್ಕಿಸಲು ಬೇರಾದೆ ಅಲ್ಲದೆ. ಹೋರಾಟ ನಡೀಲಿಲ್ಲ ಅಂದರೆ
ಪ್ರಾಯಶಃ ಈ ಬೆಳವಣಿಗೆಗಳಾಗ್ತಿರ್ಲಿಲ್ಲ. ಇಷ್ಟು ವಿಶಾಲವಾದ ವಿಶ್ವ ನಿರ್ಮಾಣ, ಜನಸಂಖ್ಯೆ, ಆಮೇಲೆ ಸಂಸ್ಕೃತಿಗಳ ಬೆರೆಯುವಿಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದರೆ ಈ ಹೊಡೆದಾಟ ಬಡಿದಾಟಗಳು, ಪ್ರಚಾರಗಳು, ಕೊಲೆ ಸುಲಿಗೆಗಳ ಧರ್ಮದ ಹೆಸರಿನಲ್ಲಿ ಯುದ್ಧಗಳು ನಡೆದಿದ್ದಾವಲ್ಲ, ಅವುಗಳನ್ನು ದಾಟಿ ನಾವು ಆಚೆ ನಿಲ್ಲಬೇಕು. ಯಾರು ಯೋಗ ಮಾರ್ಗದ ಸಾಧಕರು ನಿಂತಿದ್ದಾರೆ, ಭಾರತೀಯರು ನಿಂತ್ಕೊಳ್ತಾರೆ. ಬೇರೆಯವ್ರಿಗೆ ಅದು ಸಾಧ್ಯ ಆಗುತ್ತೆ. ಆ ದೇಶಗಳಲ್ಲೂ ಕೂಡ ಕೆಲವು ಸಂತರು ನಿಂತಿದ್ದಾರೆ. ಆ ಥರ ಸೂಫಿ ಸಂತರು ಏನಿದ್ರಲ್ಲ, ಅವ್ರ ರಾಜರದ್ದೆಲ್ಲದೂ ಒಪ್ಪಿಲ್ಲ. ಮುಸಲ್ಮಾನ್ ರಾಜರನ್ನು ಸಾರಾಸಗಟಾಗಿ ಒಪ್ಕೊಂಡಿಲ್ಲ. ಅದಕ್ಕೆ ಔರಂಗಜೇಬ ಮನ್ಸೂರ್ ಅನ್ನುವಂತಹ ಒಬ್ಬ ಸೂಫಿ ಸಂತನನ್ನು ಶಿರಶ್ಛೇದನ ಮಾಡಿಸ್ತಾನ. ಅಲ್ಲ, ಒಬ್ಬನೇ ದೇವರು ಅಂತ ನಾನು ಒಪ್ಪಲ್ಲ ಅಂತ ಹೇಳಿದ್ದಕ್ಕೆ ಶಿರಶ್ಛೇದನ ಮಾಡಿಸ್ತೀನಿ, ಇಲ್ಲಿದ್ರು ಒಪ್ಕೊಳ್ಳದೇ ಇದ್ರೆ ಅಂತ ಶಿರಶ್ಛೇದನ ಮಾಡಿಸು, ನನ್ನ ಆತ್ಮಕ್ಕಂತೂ ಸಾವಿಲ್ಲ ಅಂತ ಹೇಳಿ ಧೈರ್ಯವಾಗಿ ನಿಂತ್ಕೊಂಡು ಶಿರಶ್ಛೇದನ ಮಾಡಿಸ್ಕೊಳ್ತಾರೋ ಮನ್ಸೂರ್ ಅನ್ನುವಂಥ ಒಬ್ಬ ಸೂಫಿ ಸಂತರು. ಈ ಥರದ್ದು ಕೂಡ ಘಟನೆಗಳು ನಡೆದಿದೆ. ನಾವು ಬಹಳ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿದರೆ ನಮಗೆ ಎಲ್ಲ ಧರ್ಮಗಳಲ್ಲಿ, ಮತಪಂಥಗಳಲ್ಲಿರುವಂತಹ ಸತ್ವಸಾರ ಗೊತ್ತಾಗುತ್ತೆ. ಹೊರಗಿನ ಕವಚ, ಚರ್ಮವನ್ನು ಬಿಟ್ಬಿಡೋದು, ಪುಸ್ತಕಗಳು, ಪೂಜಾ ಪದ್ಧತಿಗಳು, ಆಮೇಲಿಂದ ವಾದ ವಿವಾದಗಳು, ಇವುಗಳನ್ನು ಬಿಟ್ಟು ಅದರಲ್ಲಿರುವಂಥ ಆತ್ಮಸ್ವರೂಪವಾದಂಥ ಸಾಧನಾ ಪಥವನ್ನು ತಿಳ್ಕೊಂಡಾಗ ಯಾವ ಧರ್ಮಗ್ರಂಥಗಳನ್ನು ಸುಡುವ ಅಗತ್ಯ ಇಲ್ಲ. ಯಾವ ಧರ್ಮಗ್ರಂಥಗಳು ನಮಗೆ ಬೇಡವಾದದ್ದು ಆಗೋದೇ ಇಲ್ಲ. ಗುರುದೇವರ ಆನಡೆಯವರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ, ಗೊತ್ತಿರ್ಬೇಕು ನಿಮಗೆಲ್ಲ, ತಿಳ್ಕೊಂಡಿರ್ಬೇಕು. ಅವ್ರ ಮನೆಗೊಬ್ಬ ಕ್ರೈಸ್ತ ಪಾದ್ರಿ ಬರ್ತಾರೆ. ಅವರೆಲ್ಲರ ಜೊತೆಗೂ ಚೆನ್ನಾಗಿರ್ತಾರೆ. ಆವಾಗ ಕ್ರೈಸ್ತ ಪಾದ್ರಿಗಳು ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೆ, ಮಾತಾಡಲಿಕ್ಕೆ ಬರ್ತಿರ್ತಾರೆ. ಬಹಳ ದೊಡ್ಡವರು, ನ್ಯಾಯಾಧೀಶರಾಗಿದ್ದಂಥವರು, ಆಮೇಲೆ ಸ್ವಾತಂತ್ರ್ಯ ಹೋರಾಟವನ್ನು ನಡೆಸಿದಂಥವ್ರು ಮುಂದೆ. ಇಂತಹ ಗುರುದೇವರ ಆನಡೆ ಅವರು ಅನೇಕ ಪುಸ್ತಕಗಳನ್ನು ಇಟ್ಟಿರ್ತಾರೆ. ಒಂದು ಶೆಲ್ಫ್ ಥರ ಮಾಡಿ ಪುಸ್ತಕಗಳನ್ನು ಇಟ್ಟಿರ್ತಾರೆ. ಎಲ್ಲ ಪುಸ್ತಕಗಳ ಮೇಲೆ ಬೈಬಲ್ ಇಟ್ಟಿರ್ತಾರೆ. ಬೈಬಲ್ ಕೂಡ ಇಟ್ಕೊಂಡಿರ್ತಾರೆ. ಕೆಳಗಡೆ ಎಲ್ಲ ನಮ್ಮ ಭಾರತೀಯ ಸಂಸ್ಕೃತಿ, ಭಗವದ್ಗೀತೆ, ಬುದ್ಧಂದು, ಮಹಾವೀರಂದು, ಅವ್ರಿಗೆ ಯಾವ್ಯಾವ್ದು ಇಷ್ಟನೋ ಎಲ್ಲ ಪುಸ್ತಕಗಳನ್ನು ಒಂದ್ರ ಮೇಲೊಂದು ಜೋಡಿಸಿರ್ತಾರೆ. ಆಮೇಲೆ ಅದರ ಮೇಲ್ಗಡೆ ಎಲ್ಲದಕ್ಕಿಂತ ಮೇಲ್ ಕಾಣುವ ಬೈಬಲ್ ಇಟ್ಟಿರ್ತಾರೆ. ಪ್ರಾಯಶಃ ಆ ಪಾದ್ರಿಗೆ ಪಾಠ ಕಲಿಸ್ಬೇಕು ಅಂತಾನೆ ಇಟ್ಟಿರ್ತಾರೆ ಕಾಣುತ್ತೆ. ಸರಿ, ಬರ್ತಾರೆ, ಬೈಬಲ್ ಪುಸ್ತಕಗಳನ್ನೆಲ್ಲ ನೋಡ್ತಾರೆ. ಬೈಬಲ್ ಮೇಲಿರುತ್ತೆ. ತುಂಬ ಖುಷಿ ಆಗುತ್ತೆ ಅವ್ರಿಗೆ. ಬಹಳ ಖುಷಿಯಾಗಿ ಬೈಬಲ್ನ ಇಟ್ಕೊಂಡಿರೋದ್ರ ಬಗ್ಗೆ ಮಾತಾಡ್ತಾರೆ. ಬೈಬಲ್ನ ಬಹಳ ಎತ್ತರದಲ್ಲಿ ಇಟ್ಟಿದಾರಲ್ಲ. ಹೌದು. ಆಮೇಲೆ ಹೌದು, ಬೈಬಲ್ ಬಹಳ ಶ್ರೇಷ್ಠ ಅಲ್ವಾ ರಾನಡೆಯವರೇ, ಅವರಿಗೆ ಬಹಳ ಗೌರವಯುತವಾಗಿ ಮಾತಾಡ್ತಾರೆ. ಬಹಳ ದೊಡ್ಡವರಲ್ಲ. ಹೌದು, ನಾವು ಮೇಲಿರೋದು ಬಹಳ ಶ್ರೇಷ್ಠ ಅಂತ ಅನ್ಕೊಳ್ಬಹುದು. ಆದರೆ ಅದಕ್ಕೆ ಆಧಾರವಾಗಿರ್ತಕ್ಕಂಥ ಕೆಳಗಡೆ ಏನಾದರೂ ಬಿದ್ದರೆ ಅವೆಲ್ಲವೂ ಮೇಲಿನ ಮೊದಲು ಬೀಳುತ್ತೆ ಅಂತ. ಅಂದರೆ ಕೆಳಗಡೆ ಇರ್ತಕ್ಕಂಥ ಪುಸ್ತಕಗಳು, ವೇದ, ಉಪನಿಷತ್ತು, ಭಗವದ್ಗೀತೆ, ಆಮೇಲೆ ಇತರೆ ಎಲ್ಲ ಸಂತರ, ಶರಣರು ಕೂಡ ಪರಿಚಯ ಇರ್ತಾರೆ ರಾನಡೆಯವರಿಗೆ. ಹೀಗೆ ಅಂದರೆ ನಾವು ಮೇಲಿನ ನೋಡ್ಬಿಟ್ಟು ಬೆಂತಟ್ಕೊಳ್ಳೋದು ಅಗತ್ಯ ಇಲ್ಲ. ಗೊತ್ತಾಯ್ತಲ್ವ? ಅದೆಲ್ಲ ಪ್ರತಿಯೊಂದು ಧರ್ಮಕ್ಕೂ ಹೇಗೆ ಒಂದು ಬೆಳೆ ಬೆಳಿಬೇಕಾದ್ರೆ, ಹಣ್ಣಾಗಬೇಕಾದ್ರೆ ಅದು ಸಿಪ್ಪೆ, ಆ ಬೀಜ, ಆಮೇಲಿಂದ ಕಹಿ ಭಾಗ, ಸಿಹಿ ಭಾಗ ಎಲ್ಲ ಇದೆ. ಈಗ ಹಲಸಿನ ಹಣ್ಣಿದೆ ನೋಡಿ, ಎಲ್ಲ ಇದೆ, ಅದರಲ್ಲಿ ಮುಳ್ಳಿದೆ, ಕೆಟ್ಟ ಅಂಟಿದೆ. ಆ ಅಂಟು ಯಾರೂ ತಿನ್ನಕ್ಕೆ ಸಾಧ್ಯವಿಲ್ಲ, ಮುಟ್ಟಕ್ಕೂ ಸಾಧ್ಯ ಇಲ್ಲ, ಅಂಥ ಅಂಟಿಟ್ಟಿದ್ದಾನೆ. ಆಮೇಲೆ ಎಂಥ ಸಿಹಿಯಾದ ತೋಳೆ, ಎಂಥ ಗಟ್ಟಿಯಾದ ಬೀಜ. ಹಾಗೆ ಒಂದು ಧರ್ಮ ಅಂದಮೇಲೆ ಎಲ್ಲದೂ ಇರ್ತದೆ. ನಮಗೆ ಯಾವುದು ಬೇಕೋ ಅದನ್ನು ತಗೊಂಡು ನಮ್ಮನ್ನು ಉದ್ಧರಿಸಿಕೊಳ್ತಕ್ಕಂಥದ್ದು. ಹಾಗೆಯೇ ನಮ್ಮ ಯೋಗ ಮಾರ್ಗದವ್ರು ಮಾಡಿದ್ದು, ಅವ್ರಿಗೆಲ್ಲ ಪ್ರತಿಯೊಬ್ಬ ಈ ಯೋಗ ದರ್ಶಕರೇನಿದ್ದಾರಲ್ಲ, ಏನು ಯೋಗದಲ್ಲಿ ಅನೇಕ ಪ್ರಕಾರದ ಯೋಗಗಳು ಬರ್ತವೆ. ಪತಂಜಲಿಗಳಿಗಿಂತ ಮುಂಚಿನವರು ಇರ್ಬೋದು. ಕಪಿಲ ಋಷಿಗಳು ಸಾಂಖ್ಯ ಯೋಗ ಅಂತ ಪ್ರತಿಪಾದನೆ ಮಾಡ್ತಾರೆ.
5 ವರ್ಷದ ಹುಡುಗ ಮನೆ ಬಿಟ್ಟಿದ್ದು ಕಪಿಲ ಋಷಿಗಳು. ಅವ್ರ ತಾಯಿ ತಂದೆಗಳು ಶ್ವಪಚರು ಅಂತ ಬರೀತಾರೆ. ಅಂದ್ರೆ ಚಾಂಡಾಲರು ಅಂತ ಹೇಳ್ಬಿಟ್ಟು. ಆದ್ರೆ ಚಾಂಡಾಲ ವೃತ್ತಿ ಮಾಡ್ತಿರ್ಲಿಲ್ಲ. ಆ ಜನಾಂಗಕ್ಕೆ ಸೇರಿದವರು ಅಂತ ಹೇಳಿ. ಗೊತ್ತಾಯ್ತಲ್ಲ, ಈ ಜಾತಿ ಭೇದ ಮಾಡ್ತಿದ್ರಲ್ಲ, ಸಾಂಖ್ಯ ಶ್ವಪಚ ಅಂತ ಬಸವಣ್ಣವ್ರ ವಚನದಲ್ಲಿ, ಮಾದಾರ ಚೆನ್ನೈನವ್ರ ವಚನದಲ್ಲಿ ಬಳಕೆ ಆಗುತ್ತೆ. ಅದರ ಅರ್ಥ ಏನಪ್ಪಾ ಅಂತಂದ್ರೆ, ಶ್ವಪಚ ಜನಾಂಗಕ್ಕೆ ಸೇರಿದವರು ಋಷಿಗಳಾಗಬಲ್ಲರು ಅಂತ ನಿಮ್ಮಲ್ಲೇ ಹೇಳ್ತಾ ಇದ್ದೀರಲ್ಲಪ್ಪ. ನಮ್ಮ ಜಾತಿ, ನಮ್ಮ ಶರಣರ ಜಾತಿ ಹುಡುಕ್ತೀರ ನೀವು? ನಿಮ್ಮಲ್ಲೇ ಇದಾರಲ್ಲ ಸಪ್ತ ಋಷಿಗಳು, ಯಾರೂ ಕೂಡ ಹುಟ್ಟಿನಿಂದ ಬ್ರಾಹ್ಮಣರಲ್ಲ, ಅವ್ರ ತಾಯಿ ತಂದೆಗಳು ಬ್ರಾಹ್ಮಣರಲ್ಲ ಅಂತ ತೋರಿಸೋದಕ್ಕೆ ಅವ್ರು ಹೇಳ್ತಾರೆ ಅಷ್ಟೇ. ಅದರ ಅರ್ಥ ಅವ್ರ ಕೀಳು, ಅವ್ರ ಜಾತಿಯನ್ನ ನಿಂದಿಸ್ತಾ ಇದ್ದಾರೆ ಅಂತ ಅಲ್ಲ. ಅಂತ ಜಾತಿಯವರು ಕೂಡ ಸಪ್ತ ಋಷಿಗಳಾಗಿದ್ದಾರೆ. ಅವ್ರನ್ನ ಗೋತ್ರ ಪುರುಷರನ್ನ ಮಾಡ್ಕೊಂಡಿದ್ದೀರಾ ಅಂದಮೇಲೆ ನಮ್ಮ ಡೋಹರ ಕಕ್ಕಯ್ಯ, ನಮ್ಮ ಮಾದಾರ ಚೆನ್ನೈಯವ್ರ ಬಗ್ಗೆ ನೀವ್ಯಾಕೆ ಕೀಳಾಗಿ ಮಾತಾಡ್ತೀರಾ ಅನ್ನೋ ಕಾರಣಕ್ಕೆ ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ. ಅಂದರೆ ಕ್ರಿಸ್ತಪೂರ್ವ ಎಷ್ಟೋ ಸಾವಿರ ವರ್ಷಗಳಿಂದಲೂ ಋಷಿಗಳು, ಆಮೇಲಿಂದ ಆಧ್ಯಾತ್ಮ ಜೀವಿಗಳು, ಧರ್ಮಜೀವಿಗಳು, ಸಾಧಕರು, ಸಿದ್ಧರು ಎಲ್ಲರೂ ಭಾರತ ದೇಶದಲ್ಲಿ ಆಗೋಗಿದ್ದಾರೆ. 40-50 ಸಾವಿರ ವರ್ಷಗಳ ಇತಿಹಾಸ ಇರಬಹುದು ನಮಗೆ, ಗೊತ್ತಾಯ್ತಲ್ವಾ? ಆದ್ದರಿಂದ ನಮಗೆ ಅಹಿಂಸಾ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಎಂದೆಂದೂ ಎಂದೆಂದೂ ಮಾನ್ಯವಾಗಿರ್ತಕ್ಕಂಥವು, ಎಂದೆಂದಿಗೂ ಬೇಕಾದಂಥವು, ಎಲ್ಲರಿಗೂ ಬೇಕಾದಂಥವು. ಅವುಗಳನ್ನು ತಿಳ್ಕೊಂಡು ಯೋಗ ಮಾರ್ಗದಲ್ಲಿ ನಡೆಯೋದು. ಅದಕ್ಕೆ ಯೋಗ ಮಾರ್ಗ ಹೊಡೆದಾಟ ಹೋರಾಟಕ್ಕೆ ಹೋಗೋದೇ ಇಲ್ಲ. ತಾನು ಸಾಯೋದಕ್ಕೆ ಸಿದ್ಧನಾಗ್ತಾನೆ ಯೋಗಿ. ಅವನಿಗೆ ಅಥವಾ ಅವನ ಸಿದ್ಧಿಗಳಿಂದ ಅವನನ್ನು ನಿವಾರಿಸ್ಬಿಡ್ಬೋದು. ಅಲ್ಲಮ್ಮ ಪ್ರಭುಗಳು ಹೇಗೆ ತಮ್ಮ ಮೇಲೆ ದಾಳಿ ಮಾಡಕ್ಕೆ ಬಂದಂಥವ್ರನ್ನ ನಿವಾರಿಸ್ಬಿಡ್ತಾರೆ. ಅವ್ರನ್ನ ಸಾಯಿಸಲ್ಲ, ನಿವಾರಿಸ್ಬಿಟ್ಟು ತಾವು ಘಾಸಿಗೆ ಒಳಗಾಗಲ್ಲ. ಇದು ಪರಮಯೋಗಿಯ ಅಂತಿಮ ಸಿದ್ಧಿ. ಇದು ಅದು ನಮಗೆ ಪತಂಜಲಿಗಳಾಗಲಿ, ಅಲ್ಲಮ ಪ್ರಭುಗಳಾಗಲಿ, ಆಮೇಲಿಂದ ಎಲ್ಲ ಯೋಗಿಗಳು ತೋರಿಸ್ತಕ್ಕಂಥದ್ದು ಆ ಮಾರ್ಗ. ಅವ್ರಿಗೆ ಗೊತ್ತಿರುತ್ತೆ, ಪ್ರಭುದೇವರಿಗೆ ಕಲ್ಯಾಣದಲ್ಲಿ ಕ್ರಾಂತಿ ಆಗುತ್ತೆ, ನೀವು ಭಕ್ತಿ ಅಳೆದು ಹೋಗ್ತಾ ಇದೆ, ಇನ್ನು ನೀವು ಇರಬಾರ್ದು ಶರಣರು, ನಿಮ್ಮ ಜಾಗವನ್ನು ನೋಡ್ಕೊಳ್ಳಿ ಅಂತ ಹೇಳಿಬಿಡ್ತಾರ. ಆದರೂ ಪ್ರಕೃತಿ ನಿಯಮ ಪ್ರಕಾರ ಅದು ನಡಿಬೇಕಾಗಿತ್ತು, ದೈವಿ ಲೀಲೆ ನಡಿಬೇಕಾಗಿತ್ತು, ಅದು ನಡೀತು. ಅದು ಕೂಡ ದೈವಿ ಲೀಲೆ. ಅಲ್ಲಿ ನಾವು ಕೊಂಡಿ ಮಂಚಣ್ಣಾದಿಗಳನ್ನು ಶರಣರು ದ್ವೇಷ ಮಾಡಲ್ಲ. ಕೊಂಡಿ ಮಂಚಣ್ಣಾದಿಗಳು ಕೈಲಾಸದಿಂದ ಬಂದಂಥವ್ರು ಅಂತಲೇ ಹೇಳೋದು. ಅವರು ಕೂಡ ಬಸವಣ್ಣವ್ರ ಜೊತೆಗೆ ಇರ್ತಕ್ಕಂಥದ್ದೇ. ಎಲ್ಲಿ ಬಸವಣ್ಣ ಅಲ್ಲಿ ಕೊಂಡಿ ಮಂಚಣ್ಣ ಇರೋದೇ. ಗೋಡಂಬಿ ಹಣ್ಣು ಭಾಳ ರುಚಿ ಅಲ್ವ ನಿಮಗೆ? ಗೋಡಂಬಿ ಬೀಜ ತಿಂದಿದಿರಲ್ಲ, ತುಂಬ ರುಚಿ. ಆದರೆ ಅದರ ಮೇಲಿನ ಸಿಪ್ಪೆ ಅದಕ್ಕೆ ಏನಾದರೂ ನಮ್ಮ ಚರ್ಮಕ್ಕೆ ಸೋಕಿದ್ರೆ, ಅದರ ರಸ ಸೋಕಿದ್ರೆ ಚರ್ಮನ ಸುಟ್ಟು ಬಿಡುತ್ತೆ. ಅಂದರೆ ಆ್ಯಸಿಡ್ ಹೆಂಗೆ ಸುಡುತ್ತೋ ಹಾಗೆ ಸುಡುತ್ತೆ. ಅಂದರೆ ಸುಡುವ ವಿಷವನ್ನು, ಸಿಹಿಯಾದ ಪೌಷ್ಟಿಕವಾದ ಬೀಜವನ್ನು ಇಡೋದೇ ಪರಮಾತ್ಮನ ನಿಯಮ. ಅದಕ್ಕೆ ಯಾರನ್ನೂ ದ್ವೇಷಿಸುವ ಅಗತ್ಯ ಇಲ್ಲ, ಯಾರ ಜೊತೆಗೂ ಜಗಳಕ್ಕೆ ಇಳಿಯೋ ಅಗತ್ಯ ಇಲ್ಲ, ಯಾರನ್ನೂ ಅಸಹ್ಯ ಪಟ್ಕೊಳ್ಳೋ ಅಗತ್ಯ ಇಲ್ಲ. ಆದರೆ ನಮ್ಮ ಮಾರ್ಗದಲ್ಲಿ ನಿಷ್ಠೆ, ನಮ್ಮ ಸಾಧನಾ ಪಥದಲ್ಲಿ ಪ್ರಬಲವಾದ ನಿಷ್ಠೆ, ಗಟ್ಟಿ ನಿಷ್ಠೆ ಇರಲಿ. ಅದು ಆಧ್ಯಾತ್ಮ ಸಾಧನೆಗೆ ಒಳ್ಳೆಯದೇ. ಅದರ ಅರ್ಥ ಅದು ಬೇರೆಯವ್ರನ್ನ ಕೀಳು ಮಾಡಬೇಕು ಅಂತ ಅಲ್ಲ, ಬೇರೆಯವ್ರನ್ನ ಹೀಗಳಿಬೇಕು ಅಂತ ಅಲ್ಲ. ಆದ್ದರಿಂದ ಈ ಯಮನಿಯಮಗಳ ಏನಿದೆಯಲ್ಲ, ಯಮನಿಯಮಗಳು ಅದ್ಭುತವಾದದ್ದು. ಯೋಗ ಮಾರ್ಗದಲ್ಲಿ, ಯೋಗ ಸೂತ್ರಗಳಲ್ಲಿ ಇವು ಸಾರ್ವಭೌಮ ವ್ರತಗಳು. ಅದರ ಬಗ್ಗೆ, ಈ ಯಮಾಂಗದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಇನ್ನು ನಿಯಮದ ಬಗ್ಗೆ ನಾಳೆಯಿಂದ ನೋಡೋಣ. ಸರ್ವರಿಗೂ ಶರಣ ಶರಣ.